ಕಷ್ಟ ಕಳಿಸಿದ್ರೆ ಎಷ್ಟು ಬರೋವರೆಗೂ ಕಾರಣ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಪ್ರಸಾದ ತೆಗೆದುಕೊಂಡ್ಮೇಲೆ ಇಂಥದ್ದು ಪರಿಣಾಮ ಆಗಿದೆ ಅನ್ನೋದು ಅಷ್ಟು ಮಾತ್ರ ಗ್ಯಾರಂಟಿ ಆಗಿದೆ. ಬಂದ ಮೇಲೆ ಇದನ್ನ ಹೇಳಕ್ಕಾಗ ಹೇಳ್ತಿದ್ದಾರೆ. ಸತೀಶ್ ಅವರು ಇದೇ ನಂಬಿಕೆ ಡಾಕ್ಟರ್ ಮತ್ತು ಎಲ್ಲ ಸಿಬ್ಬಂದಿ ಡಾಕ್ಟರ್ಸು ಮತ್ತು ಸಿಬ್ಬಂದಿ ಒಳ್ಳೆ ಕೆಲಸ ವಾಪಸ್ ಮನೆಗಳಿಗೆ ಹೋಗ್ತಾ ಇದ್ದಾರೆ. ಅಧಿಕಾರಿಗಳು, ವೈದ್ಯಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಮತ್ತು ರಕ್ಷಣಾ ಇಲಾಖೆಯವರು ಸಮಂಜಸ ಕೆಲಸ ಮಾಡಿದ್ದಾರೆ. ಇನ್ನು ಒಬ್ಬರು ಮಾತ್ರ ತೀರ್ಕೊಂಡಿದ್ದಾರೆ. ದಿವಸ ಆಗಿದೆ. ಮಿಕ್ಕಿದ್ದೆಲ್ಲ ಆಮೇಲೆ ಬಹಳ ಜವಾಬ್ದಾರಿಯಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ಧನ್ಯವಾದ ಹೇಳ್ತೀನಿ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಾಸ್ಪಿಟ್ಲಿಗೆ ಬಂದಾಗ ಕೂಡ ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲವ್ರು ಸಹಕರಿಸಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಪ್ರೈವೇಟ್ ಹಾಸ್ಪಿಟ್ಲವರು ಯಾರ್ಯಾರು ಪೇಷಂಟ್ಸನ್ನ ಎಷ್ಟು ಪೇಷಂಟ್ಸ್ ಇದೆ ಅವ್ರಿಗೆಲ್ಲ ಕೂಡ ಸರ್ಕಾರ ಪರಿಹಾರ ಕೊಡ್ತಾರೆ. ಮಾನ್ಯ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವ್ರನ್ನ ಈಗ ನಾವು ಇಬ್ಬರು ಸೇರಿ ಮಾತಾಡಿದ್ದೀವಿ. ABRK ಯೋಜನೆ ಎಲ್ಲರಿಗೂ ಕೂಡ ಯಾವುದೇ ಪ್ರೈವೇಟ್ ಹಾಸ್ಪಿಟ್ಲ್ ಇದೆ ಅವ್ರಿಗೂ ಕೂಡ ಪರಿಹಾರ ಕೊಡ್ತೀವಿ. ಅವ್ರಿಗೂ ಯಾವ ಥರದ ಚಿಂತೆ ಇಲ್ಲ. ಪೇಷಂಟ್ಸನ್ನ ಚೆನ್ನಾಗಿ ನೋಡ್ಕೊಂಡು ಮುಂದೆ ರಿಪೋರ್ಟ್ ಬಂದ ಮೇಲೆ ಏನು ಮಾಡಬೇಕು ಅಂತ ತೀರ್ಮಾನಿಸ್ತೀವಿ. ಬಟ್ ಸಕಾಲಕ್ಕೆಲ್ಲ ನಮ್ಮ ಶಾಸಕರ ನೇತೃತ್ವದಲ್ಲಿ ಎಲ್ಲ ಕೂಡ ಕೆಲಸ ಮಾಡಿದ್ದಾರೆ. ಪ್ರಾಣಾಪಾಯದಿಂದ ಎಲ್ಲ ಮತ್ತು ಈಗೂ ಕೂಡ ಒಂದಷ್ಟು ಜನ ರಿಲೀವ್ ಆಗ್ತಾ ಇದೆ, ಡಿಸ್ಚಾರ್ಜ್ ಆಗ್ತಾ ಇದೆ. ಅದರಿಂದ ಯಾವ ಥರವಾದ ತೊಂದರೆ ಇಲ್ಲ. ಅದಕ್ಕೆ ಜಿಲ್ಲಾಡಳಿತ, ಜಿಲ್ಲಾ ವೈದ್ಯಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮತ್ತು ರಕ್ಷಣಾ ಒಟ್ಟಾರೆ ಸೇರಿ ಶಾಸಕರಿಗೆ ಕೈ ಜೋಡಿಸುವುದರಿಂದ ಹೆಚ್ಚಿನ ಅನಾಹುತ ಆಗೋಕ್ಕೆ ಅವಕಾಶ ಇಲ್ಲ. ಏನು ತಿಂದಿನಮ್ಮ? ಅವಲಕ್ಕಿ, ಲಾಡು, ಇಂದಾಗೇನು ಇದಾಗಲಿಲ್ವಾ? ಅವಲಕ್ಕಿ ಪುಳಿಯೋಗರೆ. ಏನಮ್ಮ? ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ? ಏನು ತಿಂದಿನಮ್ಮ? ಅವಲಕ್ಕಿ, ಲಾಡು, ಇಂದಾಗೇನು ಇದಾಗಲಿಲ್ವಾ? ಅವಲಕ್ಕಿ ಪುಳಿಯೋಗರೆ. ಏನಮ್ಮ? ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ?